ಹಾಯ್ ವೆಲ್ಕಮ್ ಟು ಎಸ್ ಎಲ್ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ 10/8/2024 ಸಂಜೆ 6 ಗಂಟೆಗೆ ಬರುತ್ತಂತೆ ಮಾಕ್ ರಿಸಲ್ಟ್ಸ್. ಹೌದಾ? KEA ವೆಬ್ಸೈಟ್ ನೋಡಿದರೆ ಹಾಗೆ ಕಾಣುತ್ತೆ. ಚಿಕ್ಕ ರಿಕ್ವೆಸ್ಟ್, ನಮ್ಮ ಚಾನಲ್ನ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಹಾಗೇನೇ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಪ್ರೆಸ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ. ಹೌದಪ್ಪ, 7/8/2024 ಮಧ್ಯಾಹ್ನ 2 ಗಂಟೆಗೆ ಬರೋದು ಮತ್ತೆ ಪೋಸ್ಟ್ಪೋನ್ ಆಗಿ 9/8/2024 ಸಂಜೆ 6 ಗಂಟೆಗೆ ಬರುತ್ತೆ ಅಂತ ಟ್ವಿಟ್ಟರ್ನಲ್ಲಿ ಮೆಸೇಜ್ ಕಳಿಸಿದ್ರು. ಆದರೆ ಮತ್ತೆ ಹೀಗೇನಾಗಿದೆ, ಇನ್ನೊಂದು ಬಾರಿ ಪೋಸ್ಟ್ಪೋನ್ ಆಗಿದೆ. ಏನು? 10/8/2024 ಸಂಜೆ 6 ಗಂಟೆ ಅಂತಿದ್ದಾರೆ. KEA ವೆಬ್ಸೈಟ್ನಲ್ಲಿ ತೋರಿಸ್ತಿದೆ, ಬಟ್ ಲಿಂಕನ್ನು ಕ್ಲಿಕ್ ಮಾಡ್ತಾ ಇದ್ದರೆ ಓಪನ್ ಆಗ್ತಾ ಇಲ್ಲ. ಅದೇ ಪ್ರಾಬ್ಲಮ್ ಬಂದಿರೋದು. ಹೌದಾ? ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಬರೋಕೆ ನಾಳೆ ಸಂಜೆ 6 ಗಂಟೆಗೆ ಬಿಡ್ತಾರಂತೆ. ಓಕೆ, ಲಿಂಕನ್ನು ಬಿಟ್ಟಿದ್ದಾರೆ, ಬಟ್ ಓಪನ್ ಮಾಡಿದ್ರೆ ಡೇಟ್ ಏನಂತ ಇದೆ, 10/8/2024 ಈವ್ನಿಂಗ್ 6 PM. ಆವಾಗ ಆ ಲಿಂಕನ್ನು ಟಚ್ ಮಾಡಿದರೆ ಓಪನ್ ಆಗುತ್ತೆ. ನೀವು ಆಪ್ಷನ್ ಎಂಟ್ರಿ ನಂಬರ್ ಎಂಟರ್ ಮಾಡಿ ನೋಡ್ಕೋಬೋದು ಸೀಟ್ ಯಾವುದು ಅಲಾಟ್ಮೆಂಟ್ ಆಗಿದೆ ಮತ್ತು ಕಾಲೇಜ್ ಯಾವುದು ಅಲಾಟ್ಮೆಂಟ್ ಆಗಿದೆ, ಆ ಕಾಲೇಜ್ಗೆ ಫೀಸ್ ಎಷ್ಟಿದೆ ಅನ್ನೋದನ್ನು ತಿಳಿಸಿದ್ದಾರೆ ಅನ್ನೋ ಮಾತು. ಹೌದಾ? ಎಷ್ಟು ಬಾರಿ ಪೋಸ್ಟ್ಪೋನ್ ಆಗ್ತಾ ಇದೆಯಪ್ಪ ಈ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್. ನಾರ್ಮಲೇ KEA ಅವರೇನು ಬೇಕಾಗಿ ಮಾಡಲ್ಲ, ಬಟ್ ಹೇಳೋಕ್ಕೆ ಬರಲ್ಲ, ಪರಿಸ್ಥಿತಿಗಳು ಹಾಗೆ ಎದುರಾಗ್ತಿರ್ತವೆ. ಓಕೆ ಫ್ರೆಂಡ್ಸ್, ಈಗ 100% ಖುಷಿ ಪಡುವ ಸಮಯ. ಬಟ್ ನಿನ್ನೆಯಿಂದ KCET ಸ್ಟೂಡೆಂಟ್ಸು ತುಂಬ ಬೇಜಾರದಿಂದ ಇದ್ದಾರೆ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವತ್ತೂ ನೋಡ್ತೀನಿ, ಯಾವ ಬ್ರ್ಯಾಂಚು ಯಾವ ಕಾಲೇಜಲ್ಲಿ ನನಗೆ ಸೀಟ್ ಅಲಾಟ್ ಆಗಿದೆ ಅನ್ನುವುದನ್ನು ನೋಡ್ಕೊಳ್ಳೋಕೆ ಅವಕಾಶ ಇವತ್ತು ಸಂಜೆ ಇತ್ತು ಅಂದ್ಕೊಂಡಿದ್ರು. ಮತ್ತೆ 24 ಗಂಟೆ ಕಾಯಬೇಕು. ಓಕೆ, 24 ಗಂಟೆ ಏನು ದೂರ ಇಲ್ಲ ಅಲ್ವಾ? ಓಕೆ, ಜಸ್ಟ್ ಹೀಗೆ ಹೋಗಿ ಹಾಗೆ ಬಂದುಬಿಡುತ್ತೆ, ಸ್ವಲ್ಪ ಕಾಯಬೇಕು. ಓಕೆ, ಕಾಯಿರಿ. ಓಕೆ, ಆಲ್ ದ ಬೆಸ್ಟ್ ಫಾರ್ KCET ಸ್ಟೂಡೆಂಟ್ಸ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್. ಎಲ್ಲರದು ಚೆನ್ನಾಗಿ ಬರಲಿ. ಮತ್ತು ನಾಳೆದು ಮತ್ತೆ ಪೋಸ್ಟ್ಪೋನ್ ಆಗುತ್ತಾ ಅನ್ನೋದು ತಿಳ್ಕೊಳ್ಳೋದಾದರೆ, ನಾಳೆ ಅಂತೂ 100% ಪೋಸ್ಟ್ಪೋನ್ ಆಗೋಕ್ಕೆ ಸಾಧ್ಯ ಇಲ್ಲ. ಅವರೇ ಲಿಂಕ್ ಬಿಟ್ಟಿದ್ದಾರೆ, ಬಟ್ ಓಪನ್ ಆಗ್ತಾ ಇಲ್ಲ. ಇಂತಹ ಡೇಟ್ 10/8/2024 ಈವ್ನಿಂಗ್ 6 o'clockಗೆ ಓಪನ್ ಆಗುತ್ತೆ. ಆವಾಗ ಟಚ್ ಮಾಡಿ ನಿಮ್ಮ ಆಪ್ಷನ್ ಎಂಟ್ರಿಯನ್ನು ಎಂಟರ್ ಮಾಡಿ ನೋಡ್ಕೊಳ್ಳಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಆ್ಯಂಡ್ ಕಾಮೆಂಟ್, ಸಬ್ಸ್ಕ್ರೈಬ್.